ನಾನು ಆಕಸ್ಮಿಕವಾಗಿ ಹೋರಾಟ ಚಳವಳಿಗೆ ಕಮ್ಯುನಿಸ್ಟ್ ಪಕ್ಷಕ್ಕೆ ನಾನು ಬಂದಿದ್ದು. ಆಗ ನಾನು ಕೂಡ ಒಬ್ಬ ಕಟ್ಟಕಡೆಯ ಕುಟುಂಬದಲ್ಲೇ ಬಂದಿರತಕ್ಕಂಥದ್ದು. ಯುವಜನ ಅಖಿಲ ಭಾರತ ಯುವಜನ ಫೆಡರೇಷನ್ ಅಂತೇಳಿ ತಾಲೂಕು ಅಧ್ಯಕ್ಷ ಅಂತೇಳಿ ಮಾಡಿ ಅದರಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ಕಟ್ಟಡ ಕಾರ್ಮಿಕರ ಸಂಘಟನೆ ನನಗೆ 2002-3 ನಾವು ಪ್ರಪ್ರಥಮವಾಗಿ ನಮ್ಮ ಹರಪನಹಳ್ಳಿಯಿಂದನೇ ಅರಸೀಕೆರೆಯಿಂದನೇ ನಮ್ಮ ಕೆರೆಗುಡ್ಡಳ್ಳಿಯಿಂದನೇ ಕಾರ್ಮಿಕರನ್ನ ಇನ್ನೂ ಅವತ್ತಿನ ಕಲ್ಯಾಣ ಮಂಡಳಿ ಜಾರಿಗಿದ್ದಲ್ಲ ಅಲ್ಲಿಂದನೂ ನಾವು ಹಳ್ಳಿಗೆ ಹೋಗಿ ನಾವು ಕಟ್ಟಿದ್ವಿ. ಅರಸೀಕೆರೆ ಬೇರೆ ಅಲ್ಲ, ಕೆರೆಗುಡ್ಡಳ್ಳಿ ಬೇರೆ ಅಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಭಾಳ ನೆನೆಗುದಿಗೆ ಬಿದ್ದಿದ್ದು. ನಮ್ಮ 7 ಪಂಚಾಯತಿ ಹೆಂಗಾಗಿದೆ ಅಂದ್ರೆ, ಒಂದು ಇತ್ತಗೆ ವಿಧಾನಸಭಾ ಕ್ಷೇತ್ರ ಜಗಳೂರು, ಇದು ಪಾರ್ಲಿಮೆಂಟ್ ಲೋಕಸಭಾ ಕ್ಷೇತ್ರ ದಾವಣಗೆರೆ, ತಾಲೂಕು ಹರಪನಹಳ್ಳಿ, ಬಳ್ಳಾರಿ ಒಂದು ಸಲ ಆಯಿತು. ಆಮೇಲೆ ವಿಜಯನಗರ ಜಿಲ್ಲೆ ಇದೆ. ನಮ್ಮ ಅತಂತ್ರ ಸ್ಥಿತಿಗಳು, ಅದರಲ್ಲಿ ನಮ್ಮ 7 ಪಂಚಾಯತಿಗಳು ಇಲ್ಲಿ ರಾಜಕೀಯವಾಗಿ ಕೂಡ ಕೆಲಸ ಕಾರ್ಯಗಳು ಕಡಿಮೆ. ನಮ್ಮ ಯುವಕರು ಬರಲಿ, ವಿದ್ಯಾರ್ಥಿಗಳು ಬರಲಿ, ರೈತರು ಬರಲಿ, ಕಾರ್ಮಿಕರು ಬರಲಿ, ನಿರಂತರ ಹೋರಾಟ ಚಳವಳಿಗೆ ನೀವು ಬರ್ರಿ. ಆದರೆ ನಿಮ್ಮ ಬದುಕು, ನಿಮ್ಮ ಕುಟುಂಬ ನೀವು ಚೆನ್ನಾಗಿ ನೋಡ್ಕೊಂಡು ಹೋರಾಟ ಚಳವಳಿಗೆ ಬರ್ರಿ. ನಿಮ್ಮ ಕುಟುಂಬನ ಬೀದಿಗೆ ತಳ್ಳಿ, ನಿಮ್ಮ ಕುಟುಂಬದ ಆರ್ಥಿಕದಿಂದ ಸಮಸ್ಯೆ ಮಾಡಿ, ನಿಮ್ಮ ಕುಟುಂಬ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಹೋರಾಟ ಚಳವಳಿಗೆ ಬರ್ರಿ ಅಂತ ಹೇಳಲ್ಲ. ನಿಮ್ಮ ಪಕ್ಷವನ್ನು ಜನರು ಕೈ ಹಿಡಿದು ಅಧಿಕಾರ ಕೊಟ್ಟರೆ ನೀವು ಮೊದಲು ಮಾಡೋ ಕೆಲಸಗಳು ಯಾವ್ಯಾವ? ರಾಜಕೀಯದಿಂದ ಬಂದರೂ ಕೂಡ ಪ್ರತಿಯೊಬ್ಬರಿಗೆ ನಾವು ಸೌಲಭ್ಯ ಕೊಡಿಸ್ಬೋದು, ಪ್ರತಿಯೊಬ್ಬರಿಗೆ ಸೂರು ಕೊಡಿಸ್ಬೋದು, ಪ್ರತಿಯೊಬ್ಬರಿಗೂ ಸೌಲಭ್ಯ ಕೊಡಿಸ್ಬೋದು ಅನ್ನೋದನ್ನು ಜಾಗೃತಿ ಮೂಡಿಸ್ತದವಿ. ಹೋರಾಟದ ಮುಖಾಂತರ ಮಾಡ್ಕೊಂತ ಬರ್ತೀವಿ. ಇವತ್ತೆಲ್ಲ ನಾಳೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಾಮಾನ್ಯರಂತೆ ಇದ್ದು ಈಗೇನು ನಾವು ಹೈಟೆಕ್ ಆಗಿ ನಾವು MLA ಅಂದ್ರೆ ಒಂದು ಗತ್ತು, MLA ಅಂದ್ರೆ ಒಂದು ಹೈಟೆಕ್ಕು, MLA ಅಂದ್ರೆ ಒಂದು ಏನೋ ಒಂದು ಇದು ಭ್ರಮೆ ಒಳಗಾದ್ರೆ ಹಂಗೆಲ್ಲ ಸಾಮಾನ್ಯರಲ್ಲೇ ಸಾಮಾನ್ಯ. ಜನರು ಓಟ್ ಹಾಕಿದರೆ ಜನರಿಗೋಸ್ಕರ ಹೋರಾಟ ನಾವು ಕೆಲಸ ಮಾಡಬೇಕು. ಹಾಗಾಗಿ ವೀಕ್ಷಕರೇ, ತಮ್ಮೆಲ್ಲರಿಗೂ ಮಾಧ್ಯಮ ಕ್ರಾಂತಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್ ನಮಸ್ಕಾರ. ಮಾಧ್ಯಮ ಕ್ರಾಂತಿಗೆ ತಮಗೆ ಸ್ವಾಗತ. ನಮಸ್ಕಾರ. ನಿಮಗೂ ಮತ್ತು ನಿಮ್ಮ ಮಾಧ್ಯಮ ಕ್ರಾಂತಿಕಾರಿ ಸ್ವಾಗತನ ಬಯಸ್ತಾ ಇದ್ದೀನಿ. ನಿಮ್ಮ ಮಾಧ್ಯಮ ಕ್ರಾಂತಿ ತುಂಬ ಬೆಳೆಯಲಿ ಅಂತ ಆಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು ದುರ್ಗದ ಆಲೇಶ್ ಅಂತೇಳಿ ನಾವು ಕೇಳ್ಪಟ್ವಿ. ಆದರೆ ಇಲ್ಲೆಲ್ಲರೂ ಗುಡಿಹಳ್ಳಿ ಆಲೇಶ್ ಅಂತೇಳಿ ಕರಿತಿದ್ದಾರೆ. ಈ ಗುಡಿಹಳ್ಳಿ ಆಲೇಶ್ ಅಂದ್ರೇನು ಸರ್? ನಾನು ನಮ್ಮ ಮನೆತನದ ಹೆಸರು ದುರ್ಗದ ಆಲೇಶಿ, ಡಿ ಆಲೇಶ್ ಅಂತೇಳಿ ಕರಿತಾಯಿದ್ರು. ನಾನು ಹೋರಾಟ ಚಳವಳಿ ಬಂದಂಥ ಸಂದರ್ಭದಲ್ಲಿ ನಾನು ಕರಪತ್ರದಾಗಿ ಆಗಿರ್ಬೋದು, ಮನೆಪತ್ರದಲ್ಲಿ ಡಿ ಆಲೇಶಿ ಮತ್ತು ದುರ್ಗದ ಆಲೇಶ್ ಅಂತೇಳಿ ನಾನು ಮನೆಪತ್ರದಲ್ಲಿ ಕಾಣಿಸ್ತಾ ಇದ್ದೆ. ಆದರೆ ಕೆಲವು ನಮ್ಮ ಪತ್ರಿಕಾ ಸ್ನೇಹಿತರು ಇಲ್ಲ ಗುಡಿಹಳ್ಳಿ ಆಲೇಶನೇ ಚೆನ್ನಾಗೆ, ನೀವು ಗುಡಿಹಳ್ಳಿ ಆಲೇಶ್ ಅಂದರೆ ನಿಮಗೆ ಚೆನ್ನಾಗಿ ಹೋಗ್ತತಿ, ನೀವು ದುರ್ಗದ ಆಲೇಶ್ ಅಂತೇಳಿ ಇರಲಿ ನಿಮ್ಮ ಮನೆಯಲ್ಲಿ, ಆದರೆ ಸಾರ್ವಜನಿಕವಾಗಿ ಗುಡಿಹಳ್ಳಿ ಆಲೇಶ್ ಅಂತೇಳಿ ನಾವು ಪತ್ರಿಕೆಯಲ್ಲಿ ಮೆನ್ಷನ್ ಮಾಡ್ತೀವಿ, ಹಂಗೆ ಇರಬೇಕು ಅಂತೇಳಿ ಪತ್ರಿಕಾ ಸ್ನೇಹಿತರು ಪ್ರೀತಿಯಿಂದ ಮತ್ತು ಸಾರ್ವಜನಿಕರು ಪ್ರೀತಿಯಿಂದ ಗುಡಿಹಳ್ಳಿ ಆಲೇಶ್ ಅಂತೇಳಿ ಕರಿತಾ ಇದ್ದಾರೆ. ಹಾಗಾಗಿ ಗುಡಿಹಳ್ಳಿ ಆಲೇಶ್ ಅಂತೇಳಿ ನಮ್ಮ ಗುಡಿಹಳ್ಳಿ ಜನನೂ ಕೂಡ ತುಂಬ ಸಹಕಾರ ಮತ್ತು ರೈತರು, ಕಾರ್ಮಿಕರು ನಿರಂತರವಾಗಿ ಹೋರಾಟ ಚಳವಳಿಗೆ ಬರ್ತಾ ಇದ್ದಾರೆ. ಗುಡಿಹಳ್ಳಿ ಅಂದರೆ ಒಂದು ಹೋರಾಟದ ನೆಲ ಹರಪನಹಳ್ಳಿ ತಾಲೂಕಿನಲ್ಲಿ. ಹಾಗಾಗಿ ಗುಡಿಹಳ್ಳಿ ಆಲೇಶ್ ಅಂತೇಳಿ ಹೆಸರು ಬಿದ್ದಿದೆ. ಸರ್, ನೀವು ಕಮ್ಯುನಿಸ್ಟ್ ಪಾರ್ಟಿನ ಯಾವಾಗ ಸೇರಿಕೊಂಡ್ರಿ? ನಾನು ಕಮ್ಯುನಿಸ್ಟ್ ಪಾರ್ಟಿಗೆ ಪಕ್ಷ ಮತ್ತು ಸಂಘಟನೆ ನನಗೆ ಮೊದಲು ಗೊತ್ತಿಲ್ಲ. ನಾನು ಆಕಸ್ಮಿಕವಾಗಿ ಹೋರಾಟ ಚಳವಳಿಗೆ ಕಮ್ಯುನಿಸ್ಟ್ ಪಕ್ಷಕ್ಕೆ ನಾನು ಬಂದಿದ್ದು. ನಾನು 2002 ಇಸ್ವಿಯಲ್ಲಿ ನನ್ನ ಕುಟುಂಬ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣಂದಿರು ನಮ್ಮ ಹೊಲದ್ದು ಸಮಸ್ಯೆ ಆಗಿದ್ರು. ನಮ್ಮೂರಲ್ಲೇ ಒಬ್ಬರು ಜಮೀನ್ದಾರರು ನಮ್ಮ ಹೊಲ ಮನೆ ಸಾಲಕ್ಕೆ ಹಾಕ್ಯಂದು ಸಮಸ್ಯೆ ಮಾಡಿದರು. ನನ್ನ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ನಮ್ಮ ಸಂಘಟನೆಗಾರರಾಗಿರ್ತಕ್ಕಂಥ ಹೊಸಳ್ಳಿ ಮಲ್ಲೇಶವರು, HK ರಾಮಚಂದ್ರಪ್ಪನವರು ಅವ್ರ ಹತ್ರ ಹೋದಾಗೆ
ಅವರು ನಮಗೆ ಹೋರಾಟ ಚಳವಳಿ ಮುಖಾಂತರ ಬಗೆಹರಿಸೋಣ, ನಮ್ಮ ಜೊತೆಗಿರು, ನಿನ್ನ ಬಗೆಹರಿತಂತೇಳಿ ನಾನು ಹೋರಾಟ ಚಳವಳಿ ಮುಖಾಂತರ ನಾನು ನಮ್ಮ ಸಮಸ್ಯೆ, ಕುಟುಂಬದ ಸಮಸ್ಯೆನ, ನಮ್ಮ ಆಸ್ತಿ ಮನೆ ನಾವು ಹೋರಾಟ ಚಳವಳಿಯಿಂದನೇ ನಾನು ಉಳಿಸ್ಕೊಂಡೆ. ಹಾಗಾಗಿ ಆ ಒಂದು ಕೃತಜ್ಞತೆಗಾಗಿ ನಮ್ಮ ಸಮಸ್ಯೆ ಬಗೆಹರಿದೆ. ನಾನು ಕೂಡ ರೈತರು ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಿರಂತರ ಚಳವಳಿಗೆ ನಾನು ಕಿಸಾನ್ ಸಭಾದ ಮುಖಾಂತರ ಬಂದದ್ದು. ನಾವು ಮೊದಲು ಡೈರೆಕ್ಟಾಗಿ ಕಮ್ಯುನಿಸ್ಟ್ ಪಾರ್ಟಿ ಸೇರ್ಕೊಂಡಿಲ್ಲ, ಕಿಸಾನ್ ಸಭಾ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಸಾಮೂಹಿಕ ಸಂಘಟನೆ. ಹಾಗಾಗಿ ನಿರಂತರವಾಗಿ ಶಾಖೆ ಮುಖಾಂತರ ನಮ್ಮ ಕೆರೆಗೋಡಲ್ಲಿ ಕಿಸಾನ್ ಸಭಾ ಕಟ್ಟಿ, ಶಾಖೆ ಕಟ್ಟಿ, ಆ ಮೂಲಕ ನಾವು ಪಕ್ಷಕ್ಕೆ ಬಂದಿದ್ದು. ನೀವು ಈ ಸಂಘಟನೆಗೆ ಮೊದಲ ಬಾರಿ ಹೆಜ್ಜೆ ಇಟ್ಟಾಗ ನೀವು ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡಿಕೊಟ್ರಿ? ನಾನು ಮೊದಲನೇ ಬಾರಿಗೆ ನಮ್ಮ ಕೆರೆಗುಡಿಹಳ್ಳಿಯಲ್ಲಿ ಕಿಸಾನ್ ಸಭಾ ದೊಡ್ಡ ಮಟ್ಟದ ಶಾಖೆ ಕಟ್ಟಿಸಿದ್ವಿ. ದೊಡ್ಡ ಮಟ್ಟದ ಡಾಕ್ಟರ್ ಸಿದ್ದಗೌಡ ಪಟೇಲರು ಕರೆಸಿ ನಾವು ಉದ್ಘಾಟನೆ ಮಾಡಿಸಿದ್ವಿ. ಮತ್ತು ಎಚ್ ಕೆ ರಾಮಚಂದ್ರಪ್ಪನವರು ಬಂದಿದ್ದರು, ಜೆ ಎಂ ಹನುಮಂತಪ್ಪ ಅವರು ಬಂದಿದ್ದರು, ಎಚ್ ಜಿ ಉಮೇಶ್ ಅವರು ಬಂದಿದ್ದರು. ಮತ್ತು ಎಲ್ಲ ಇಡೀ ತಾಲೂಕು ಮತ್ತು ರಾಜ್ಯದ ನಾಯಕರು ಕರೆಸಿ ದೊಡ್ಡ ಮಟ್ಟದ ಭಾರತೀಯ ಜನಕಲಾ ಸಮಿತಿ ಕರೆಸಿ ನಮ್ಮ ಕೆರೆಗುಡಿಹಳ್ಳಿ ಬಸವೇಶ್ವರ ದೇವಸ್ಥಾನ ಎಲ್ಲ ರೈತರನ್ನ ಕರೆಸಿ ಒಂದು ಶಾಖೆ ಒಂದು ಉದ್ಘಾಟನೆ ಮಾಡಿಸಿ, ಅಲ್ಲಿಂದ ರೈತರಿಗೆ ಸಮಸ್ಯೆ ಭಾಳ ಆ ಟೈಮ್ನಲ್ಲಿ ಬೆಳೆ ಮಳೆ ಹೋಗಿ ಬೆಳೆನೇ ಬೆಳೀತಿದ್ದಲ್ಲ. ಆಮೇಲೆ ಆ ರೈತರಿಗೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಂತ ಇದ್ರು. ಹಾಗಾಗಿ ನಮ್ಮ ನಿರಂತರವಾಗಿ ಕಿಸಾನ್ ಸಭಾ ನಿರಂತರ ಹೋರಾಟ ಚಳವಳಿಗೆ ನಾನು ಭಾಗವಹಿಸಿದ್ದೆ, ದಾವಣಗೆರೆ, ಹರಪಳ್ಳಿ, ಹೊಸಳ್ಳಿ, ಮಲ್ಲೇಶ್ವರ ಜೊತೆಗೆ. ಹಾಗಾಗಿ ನಮ್ಮೂರಲ್ಲಿ ನಾವು ಯಾಕೆ ಕಟ್ಟಬಾರ್ದು, ನಮ್ಮೂರಲ್ಲಿ ರೈತರ ಸಮಸ್ಯೆ ತುಂಬ ಇದೆ, ಅವ್ರ ರೈತರ ಕಡೆಗೆ ನಾವು ಹೋರಾಟ ಮಾಡಬೇಕು ಅಂತೇಳಿ ನಾನು ಆ ಮುಖಾಂತರ ಕಿಸಾನ್ ಸಭಾದ ಮುಖಾಂತರ ನಾನು ಚಳವಳಿಗೆ ಭಾಗವಹಿಸಿದೆ. ಯಾಕೆ ಈ ಕಮ್ಯುನಿಸ್ಟ್ ಬೇಕಾಗಿತ್ತು ನಿಮಗೆ? ಬೇರೆ ಪಕ್ಷಗಳಿದ್ವು, ಯಾಕೆ ಈ ಕಮ್ಯುನಿಸ್ಟ್ ಪಕ್ಷನೇ ಆರಿಸ್ಕೊಂಡ್ರಿ? ನಾನು ಕಮ್ಯುನಿಸ್ಟ್ ಪಕ್ಷ ಆರಿಸೋದಂಥ ಪ್ರಶ್ನೆ ಅಲ್ಲ. ನಾನು ಸಾಮೂಹಿಕ ಸಂಘಟನೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನಾಯಕರು, ಅಲ್ಲಿರ್ತಕ್ಕಂಥ ನಮ್ಮ ದಾವಣಗೆರೆ ಪಂಪಾಪತಿಯವರು 3 ಸತಿ MLA ಆಗಿದ್ದರು. ಅಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಮರುಗಳಾಗಿರ್ಬಾರ್ದು, ಅಲ್ಲಿರ್ತಕ್ಕಂಥ ಸಾರ್ವಜನಿಕವಾಗಿ ಅಲ್ಲಿ ಬೇರೆ ಕಡೆಯಿಂದ ಬಂದು ಕೂಡ 3 ಸಲ MLA ಆದರು. ಅದು ಒಳ್ಳೆ ಕೆಲಸ ಮಾಡಿದರೆ. ಅಲ್ಲಿ ಮಹಾನಗರ ಈಗ ನಗರಸಭೆ ಇತ್ತಲ್ಲ, ಅಲ್ಲಿರ್ತಕ್ಕಂಥದ್ದು ಕೂಡ ಒಳ್ಳೆ ಹೆಸರು ಕೆಲಸ ಮಾಡ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದಲ್ಲಿ. ಅಲ್ಲಿ ಯಾವುದೇ ರೀತಿ ಹಣದ ಆಮಿಷೆ, ಜಾತಿ ಆಮಿಷೆ ಇಲ್ಲದಲೇ ಗೆದ್ದಿರ್ತಕ್ಕಂಥ ವ್ಯಕ್ತಿ. ಈಗ ಕಟ್ಟಕಡೆಯ ಬಡವರು ಎಲ್ಲ ವರ್ಗದಲ್ಲಿ ಕಟ್ಟಕಡೆ ವರೆದು ಇವತ್ತು ರಾಜಕೀಯವಾಗಿ ನಾವು ಏನಾದರೂ ಕೆಲಸ ಮಾಡ್ಕೊಂಡ್ರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾತ್ರ. ಇನ್ನುಳಿಕೆದು ಪಕ್ಷ, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಇನ್ನುಳಿಕೆದು ಪಕ್ಷ ಜಾತಿ ಬೇಕು, ಹಣ ಬೇಕು. ಹಾಗಾಗಿ ಅಲ್ಲಿ ಎಲ್ಲ ಜಾತಿ ಬಡವರಿಗೆ ಯಾವುದೇ ಅವಶ್ಯಕತೆ ಇರಲ್ಲ. ಹಾಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಎಲ್ಲ ಬಡವರಿಗೆ, ಎಲ್ಲ ವರ್ಗದ ಬಡವರಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಅತ್ಯವಶ್ಯಕವಾಗಿದೆ. ಅಲ್ಲಿಯೂ ಕೂಡ ನಾವು ನಿಷ್ಠೆಯಿಂದ ಕೆಲಸ ಮಾಡ್ಬೋದು ಜನರಿಗೆ, ಸಾಮಾನ್ಯ ಜನರಿಗೆ ಅಂತೇಳಿ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡು ನಾನು ಆ ಪಕ್ಷಕ್ಕೆ ಅದೀನಿ. ನೀವು ಈ ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿಕೊಂಡಾಗ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತು? ನಾನು ಸಾಮೂಹಿಕ ಸಂಘಟನೆ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಕಟ್ಟೋದ್ರ ಮುಖಾಂತರ ಮತ್ತು ಪಕ್ಕದ ಮತ್ತಳ್ಳಿ ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಕಂಚಿಕೇರಿ ಆಗಿರ್ಬೋದು, ಎಲ್ಲ ಹಳ್ಳಿಗಳು ಕೂಡ ನಮ್ಮ ಕಾರ್ಯಕರ್ತರು ಸಿಕ್ಕ ಮೇಲೆ ನಾನು ಆ ಹಳ್ಳಿಗೆ ಹೋಗೋದು, ರೈತರು ಸಂಪರ್ಕ ಮಾಡೋದು, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ ಕಟ್ಟಿಗೆದ ಮುಖಾಂತರ ಹೋಗ್ತಾ ಇದ್ದೆ. ಆಗ ನಾನು ಕೂಡ ಒಬ್ಬ ಕಟ್ಟಕಡೆಯ ಕುಟುಂಬದಲ್ಲೇ ಬಂದಿರತಕ್ಕಂಥದ್ದು. ನಾನು ಯಾವುದೇ ರೀತಿ ನಮ್ಮಲ್ಲಿ ಆಸ್ತಿ ಏನು ಇಲ್ಲ, ಹಣಕಾಸಿಲ್ಲ. ನಾನು ಅವತ್ತು ಮೊದಲ ಸೇರೋಂಥ ಸಂದರ್ಭದಲ್ಲಿ ನಾನು ನಮ್ಮ ಬದುಕಿನ ರೈತರ ಕೆಲಸ ಮಾಡೋದಾಗಲಿ, ನಮ್ಮದು ಮನೆಯಲ್ಲಿ ಆಮೇಲೆ ಸೇಲ್ಸ್ ಮಾಡೋದಾಗಲಿ ಮಾಡ್ಕೊಂತಾನೆ ನಾನು ಹೋಗ್ತಾ ಇದ್ದೆ. ನಾನು ನಮ್ಮ ಕುಟುಂಬದ ಕೂಡ ಅಷ್ಟೇ ನಾನು ನೋಡ್ಕೊಂತ ಇದ್ದೆ. ಅದ್ರ ಜೊತೆಗೆ ಸಂಘಟನೆ ಹೋರಾಟ ಚಳವಳಿ ಮಾಡ್ಕೊಂತ ಇದ್ದೆ. ಎರಡೂ ಕೂಡ ಅದಕ್ಕೂ ಕೂಡ ನಾನು ಸಮಸ್ಯೆ ಮಾಡ್ತಿದ್ದಲ್ಲ, ಕುಟುಂಬಕ್ಕೂ ಕೂಡ ಒಳ್ಳೆಯ ರೀತಿಯನ್ನು ಕೂಡ ಎಷ್ಟು ಮನೆಗೆ ಏನು ಬೇಕೋ ನಾನು ಆ ರೀತಿ ಕೆಲಸ ಮಾಡ್ಕೊಂಡ ನನ್ನ ಬದುಕಿನ ಜೊತೆಗೆ ನಾನು ಹೋರಾಟ ಚಳವಳಿ ಮಾಡ್ತಾ ಇದ್ದೆ. ಹಾಗೆ ಮನೆಯವರು ನಮಗೆ ಸಹಕಾರ ಮಾಡಿದರು. ಹಾಗಾಗಿ ನಾನು ಈಗ ಅತಿ ಹೆಚ್ಚು ನಮ್ಮ ಮನೆಯವರು, ನಮ್ಮ ಕುಟುಂಬ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದೆ. ನಾನು ಈತ ಕುಟುಂಬನೂ ಬಿಡಲ್ಲ, ಈತ ಸಂಘಟನೆನೂ ಬಿಡಲ್ಲ, ಎರಡೂ ಕೂಡ ಇರಬೇಕು ಅನ್ನೋದು ಆ ರೀತಿ ನಾನು ಮಾಡ್ತಾರೆ. ಎಷ್ಟು ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಹೆಂಗೆ ಅದೇ ರೀತಿ ಕುಟುಂಬನ ಹಂಗೆ ಅಂತೇಳಿ ನಾನು ಎರಡೂ ಕೂಡ ತಪ್ಪು ಆಗ ಹೋದಂಗೆ ನಾನು ಹಿಡ್ಕೊಂತೀನಿ. ನಿಮಗೆ ಸಂಘಟನೆ ಮುಖ್ಯನಾ, ಕುಟುಂಬ ಮುಖ್ಯನಾ? ಕುಟುಂಬನೂ ಮುಖ್ಯ, ಸಂಘಟನೆ ಮುಖ್ಯ. ಕುಟುಂಬನೇ ಬೇರೆ ಅಲ್ಲ, ಸಂಘಟನೆ ಬೇರೆ ಅಲ್ಲ.
ಈಗ ಎಷ್ಟು ಅವಶ್ಯಕತೆ, ಕುಟುಂಬ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಸಂಘಟನೆ ಮುಖ್ಯ. ಸಂಘಟನೆ ನಮಗೆ ರಕ್ಷಣೆ ಕೊಡ್ತತಿ, ಅದ್ರ ಜೊತೆಗೆ ನಾವು ರಕ್ಷಣೆ ಮಾಡೋದನ್ನ ಹೇಳ್ಕೊಡ್ತತಿ. ಕುಟುಂಬ ನಮಗೆ ನಮ್ಮ ಮನೆಯಲ್ಲಿ ನನಗೆ ಹೋಗ್ಲಿಕ್ಕೆ ಪ್ರೇರಣೆ ನೀಡ್ತದ್ರೆ, ಸಹಕಾರ ನೀಡ್ತದ್ರೆ, ನಾವು ಹಂಗಾಗಿ ಕುಟುಂಬನೂ ಮುಖ್ಯ, ಸಂಘಟನೆನೂ ಮುಖ್ಯ. ಬದುಕು ಸಂಘಟನೆ ಅಂತ ಬಂದಾಗ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ? ನಾವು ಇದು ಬದುಕಿಗೋಸ್ಕರ ಹೋರಾಟ ಅಲ್ಲ, ಬದುಕಕ್ಕೋಸ್ಕರ ಹೋರಾಟ ಅಲ್ಲ, ಬದುಕಿಗೋಸ್ಕರ. ನನ್ನ ಕುಟುಂಬ ನಾನು ಇವತ್ತು ಬದುಕಿದ್ದೀನಿ, ಬದುಕಿದ್ದೀನಿ ಅಂದರೆ ಸಂಘಟನೆ ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ಪ್ರತಿಯೊಬ್ಬ ಇಡೀ ದೇಶನೇ ಒಂದು ಕುಟುಂಬ ಅಂತೇಳಿ, ಆ ಕುಟುಂಬ ನಾವು ವ್ಯವಸ್ಥಿತವಾಗಿರ್ಬೇಕಂದ್ರೆ ಅದು ಸಂಘಟನೆ, ಹೋರಾಟ, ಚಳವಳಿ ಬೇಕಾಗೆ. ಎರಡೂ ಮುಖ್ಯ, ಬದುಕು ಮತ್ತು ಕುಟುಂಬ ಎರಡೂ ಬೇಕು. ನೀವು ನಿಮ್ಮ ಹೋರಾಟದ ಹಾದಿಯಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ನೋಡಿದಿರಿ. ಆ ಒಂದು ನಿಮ್ಮ ಸಂಘಟನೆಯ ಜವಾಬ್ದಾರಿ ಮೊದಲ ಬಾರಿ ನಿಮಗೆ ಕೊಟ್ಟಾಗ ಆ ಜವಾಬ್ದಾರಿ ಹೇಗಿತ್ತು, ಅದು ನೀವು ಯಾವ ರೀತಿ ನಿಭಾಯಿಸ್ಕೊಂಡ್ರಿ? ನಾನು ಮೊದಲಾಗಿ ಕಿಸಾನ್ ಸಭಾ ಚಳವಳಿಯಿಂದ, ಅಖಿಲ ಭಾರತ ಕಿಸಾನ್ ಸಭಾ ಚಳವಳಿಯಿಂದ, ಶಾಖೆಯಿಂದ ಬಂದಿರತಕ್ಕಂಥನು. ಆಮೇಲೆ ನಾನು ಹೋರಾಟ ಮಾಡ್ಕೊತಾನೆ, ಸೇಲ್ಸ್ ಮಾಡ್ಕೊತಾನೆ, ಮತ್ತು ನಮ್ಮ ಮನೆಯಲ್ಲಿ ಏನಾರ ರೈತರು ಕೆಲಸ ಮಾಡ್ಕೊತಾನೆ, ನಮ್ಮ ಬದುಕಿಗೆ ಏನು ಅನುಕೂಲ ಆಗಬೇಕೋ ಅದು ಮಾಡ್ಕೊತ ಬರ್ತಾಯಿದ್ದೆ. ಅದು ಬರ್ತಾ ಅತಿ ಹೆಚ್ಚು ಎಲ್ಲ ಹೋರಾಟ ಚಳವಳಿಗೆ, ರೈತರು ಹೋರಾಟಕ್ಕೆ, ಕಾರ್ಮಿಕರ ಚಳವಳಿಗೆ, ಏನು ರಾಜ್ಯ ಕರೆ ಆಗಿರ್ಬೋದು, ತಾಲೂಕು ಕರೆಗಳಾಗಿರ್ಬೋದು, ತಾಲೂಕಿನ ರೈತರ ಸಮಸ್ಯೆ ಬಂದಾಗ ನಾವು ನಿರಂತರ ಹೋರಾಟ ಚಳವಳಿಗೆ ತಾಲೂಕು ಮತ್ತು ಜಿಲ್ಲಾ ಮಂಡಳಿ ಕರೆದಾಗ ನಿರಂತರ ಹೋಗಿಂದ. ಹಾಗಾಗಿ ನನಗೆ ಕಿಸಾನ್ ಸಭಾ ತಾಲೂಕು ಜವಾಬ್ದಾರಿ ಕೊಟ್ಟರು. ಆಮೇಲೆ ನೆಕ್ಸ್ಟು ನಾನು ಮೊದಲು ರೈತರ ಸಂಘಟನೆಯಿಂದ, ಆಮೇಲೆ ಯುವಜನ ಅಖಿಲ ಭಾರತ ಯುವಜನ ಫೆಡರೇಷನ್ ಅಂತೇಳಿ ತಾಲೂಕು ಅಧ್ಯಕ್ಷ ಅಂತೇಳಿ ಮಾಡಿ ಅದರಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ಕಟ್ಟಡ ಕಾರ್ಮಿಕರ ಸಂಘಟನೆ ನನಗೆ 2002-03 ನಾವು ಪ್ರಪ್ರಥಮವಾಗಿ ನಮ್ಮ ಹರಪನಹಳ್ಳಿಯಿಂದನೇ, ಅರಸೀಕೆರೆಯಿಂದನೇ, ನಮ್ಮ ಕೆರೆಗುಡ್ಡಳ್ಳಿಯಿಂದನೇ ಕಾರ್ಮಿಕರನ್ನ, ಇನ್ನೂ ಅವತ್ತೇನೋ ಕಲ್ಯಾಣ ಮಂಡಳಿ ಜಾರಿಯಾಗಿದ್ದಿಲ್ಲ, ಅಲ್ಲಿಂದನೂ ನಾವು ಹಳ್ಳಿಗೆ ಹೋಗಿ ನಾವು ಕಟ್ಟಿದ್ವಿ. ಹಾಗಾಗಿ ನಾವು ಆ ಹಿನ್ನೆಲೆಯಿಂದನೂ ರೈತರು ಮತ್ತು ಕಾರ್ಮಿಕರ ಸಂಘಟನೆ, ಕಟ್ಟಡ ಕಾರ್ಮಿಕರ ಸಂಘಟನೆಯಿಂದ, ಮತ್ತು ಅಂಗನವಾಡಿ ಬಿಸಿ ಊಟ, ನಾನು ಜವಾಬ್ದಾರಿಗಳು ಬೇರೆ ಬೇರೆ ಸಂಘಟನೆ, ಅವ್ರಿಗೆ ಬೆಂಬಲ, ಹೋರಾಟ ಚಳವಳಿ ಹೋರಾಟ ಇದ್ದಾಗೆ ಹೋರಾಟ ಮುಗಿಬಿಟ್ಟೆ ಮತ್ತೆ ನನ್ನ ಬದುಕಿನ, ನಮ್ಮ ಮನೆಯ ಬದುಕಿನ ಹೋರಾಟ ಇದಕ್ಕೆ ಬರ್ತಾಯಿದ್ದೆ. ನೀವು ಈ ಕಮ್ಯುನಿಸ್ಟ್ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಕಮ್ಯುನಿಸ್ಟ್ ಪಾರ್ಟಿ ಬರೋದಕ್ಕಿಂತ ಮುಂಚೆಗೆ ನಾನು 2001-02 ಇಸ್ವಿಯಲ್ಲಿ ನಾನು ಪ್ರಾಥಮಿಕ ಹಂತದಲ್ಲಿ ನಾನು ಮನೆಯಲ್ಲಿ ನಮ್ಮ ಒಂದು ಸಣ್ಣ ಹೋಟ್ಲಿತ್ತು, ಆ ಹೋಟ್ಲಲ್ಲಿ ನಮ್ಮ ತಾಯಾರ ಹೋಟ್ಲಿತ್ತು, ಅಲ್ಲಿ ನಮ್ಮ ತಾಯಾರ ಜೊತೆಗೆ ಹೋಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮತ್ತು ಅದಾದಮೇಲೆ ಬಿಡುವೆಲೆ ಕಳೆ ತೆಗೆಯೋದು, ಹತ್ತಿ ಬಿಡಿಸೋದು, ಆಮೇಲೆ DCH ಹತ್ತಿತ್ತು ಅವಾಗ ಔಷಧಿ ಹೊಡೆಯಕ್ಕೆ ಹೋಗೋದು, ಆ ಟೈಪು ಎಲ್ಲ ನಾವು ಓದೋರ ಜೊತೆಗೆ ಅದನ್ನ ಕೆಲಸ ಮಾಡ್ತಾಯಿದ್ವಿ. ಮತ್ತು ನಮ್ಮ ತಂದೆಯವರು 6ನೇ ಕ್ಲಾಸ್ ಇದ್ದಾಗೆ ಅವರು ಕಾಯಿಲೆಯಿಂದ ಮರಣ ಹೊಂದಿದ್ರು. 6ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆಯವ್ರನ್ನ ನಾನು ಕಳ್ಕೊಂಡೆ. ನಮ್ಮ ತಾಯರೇ ನಮ್ಮನ್ನು 4 ಜನ ಅಣ್ತಂಬಳು ನಮ್ಮನ್ನು ಸಾಕಿ ಸಲವಿ ಬೆಳೆಸಿದ್ರು. ಭಾಳ ಕಡು ಬಡ ಕುಟುಂಬ ನಮ್ಮದು. ಅದಕ್ಕಿಂತ ಮುಂಚೆ ಆಮೇಲೆ ನಾನು ಇಂಟ್ರೆಸ್ಟ್ ಫೈನಾನ್ಸ್ ಅಂತ ಹೇಳಿತ್ತು, ಆ ಫೈನಾನ್ಸಲ್ಲಿ ನಮ್ಮ ಸ್ನೇಹಿತರು ಸೇರಿಸಿದ್ರು. ಅದು 1 ವರ್ಷ 2 ವರ್ಷ ಆದಮೇಲೆ ಅದು ಕೂಡ ಹೋಗ್ಬಿಡ್ತು. ಅದು ಹೋದ್ಮೇಲೆ ಆಮೇಲೆ ಮತ್ತೆ ನಾನು ಬಾಳಿಕಾಯಿ ಮಂಡಿಯಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಸೇಲ್ಸು, ಮನೆಗೆ ಗ್ಯಾಸ್ ಪೈಪು, ಲೈಟ್ರು, ವಾಕ್ಮೇನು ಮತ್ತು ಸೇಲ್ಸ್ ಮಾಡೋದನ್ನು ಪ್ರತಿಯೊಂದು ಕೂಡ ಮನೆಗೆ ಹೋಗಿ ಕರ್ನಾಟಕದ ಎಲ್ಲ ಜಿಲ್ಲೆ ಒಳಗೆ, ಎಲ್ಲ ತಾಲೂಕು ಒಳಗೆ ನಾನು ಬ್ಯಾಗ್ ಹಾಕ್ಯಂದು ಅವಾಗೀಗ 2002-03 ಸಾಲಲ್ಲಿ ಕೂಡ ಇಂದನೂ ಕೂಡ 2006 ತನಕನೂ 1999 ಹಿಡಿದು 2006 ತನಕನೂ ಕೂಡ ನಾನು ಸೇಲ್ಸನ್ನು ಮಾಡ್ತಾಯಿದ್ದೆ. ನಾನು ಅತಿ ಹೆಚ್ಚು ಸೇಲ್ಸ್ ಮಾಡಿ ಮತ್ತು ಅಮಲಿ ಕೆಲಸನೂ ಕೂಡ ಮಾಡಿ. ನೀವು ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಕೆಲಸ ಮಾಡ್ಕೊತಾನೆ ಈ ಭಾಗದ ಅರಸೀಕೆರೆ ಮತ್ತು ಹರಪನಹಳ್ಳಿ ಭಾಗದ ನೊಂದಂತಹ ಜನತೆಗೆ ಗಟ್ಟಿ ಧ್ವನಿಯಾಗಿ ನಿಂತಿದ್ದೀರಿ. ನಿಜ, ನಾನು ನಮ್ಮ ಬದುಕಿನ ಜೊತೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಈ ಹರಪನಹಳ್ಳಿ ನೆಲದ
ಹರಪನಹಳ್ಳಿ ಕಾರ್ಮಿಕರ ರೈತರ ಪರವಾಗಿ ನಿರಂತರ ಹೋರಾಟ ಚಳವಳಿ ಮಾಡಿ ಮತ್ತು ಅತಿ ಹೆಚ್ಚು ಅರಸೀಕೆರೆ ಹೋಬಳಿ ಮಟ್ಟದಲ್ಲಿ ಹೋರಾಟ ಮಾಡಿ ಅತಿ ಹೆಚ್ಚು ಹೋರಾಟದಿಂದ ಕೆಲಸ ಆಗಿದೆ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಂಥದ್ದು. ಬರೀ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಸಾಮೂಹಿಕ ಸಂಘಟನೆಗಳ ಇಂದ ಆಗಿದೆ, ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತದಲ್ಲಿ ಆಗಿದೆ ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಂತಂದೆ. ಒಬ್ಬ ರಾಜಕಾರಣಿ ಮಾಡದೆ ಆಗತಕ್ಕಂಥ ಕೆಲಸನ ಒಂದು ಹೋರಾಟದ ಶಕ್ತಿ ಮಾಡಿದೆ. ಅದು ಕೂಡ ಮುಂದಿನ ಕೂಡ ನಾನು ಆ ಶಕ್ತಿನ ಕುಂಚಿರಲ್ಲ, ಮುಂದುವರಿಸ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮ ಸಂಘಟನೆ ನೊಂದಂತಹ ಜನರಿಗೆ ಧ್ವನಿಯಾಗಬೇಕು, ಆದರೆ ಇದೇ ಜನತೆ ಸಂಘಟನೆ ಅಂತ ಬಂದಾಗ ನಿಮ್ಮನ್ನು ಕೈ ಹಿಡಿಯಲ್ಲ. ಇಲ್ಲ, ನಾವು ಈಗ ಈ ದೇಶದ ಕಾರ್ಮಿಕರಿಗೆ, ರೈತರಿಗೆ ನಿರಂತರವಾಗಿ ಹೋರಾಟ ಚಳವಳಿ ಮುಖಾಂತರ ನಾವು ನೊಂದಿರ್ತಕ್ಕಂಥ ಜನರಿಗೆ, ಶೋಷಣೆ ಆಗಿರ್ತಕ್ಕಂಥ ರೈತರಿಗೆ ನಿರಂತರ ಹೋರಾಟ ಚಳವಳಿ ಮಾಡ್ತಾಯಿದ್ವಿ. ಹೋರಾಟ ಸಂದರ್ಭದಲ್ಲಿ ಕೈ ಹಿಡಿತದೆ, ರಾಜಕೀಯವಾಗಿ ಸ್ವಲ್ಪ ಕಡಿಮೆ ಇದೆ, ಅದು ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ನಿಮ್ಮ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತ, ಬೇರೆ ಪಕ್ಷಗಳ ಸಿದ್ಧಾಂತ, ಇವು ಎರಡು ಹೊಂದಾಣಿಕೆ ಆಗತ್ತಾ ಹೇಗೆ? ಕಮ್ಯುನಿಸ್ಟ್ ಸಿದ್ಧಾಂತ ಇದು ಕ್ರಾಂತಿಕಾರಿ ಸಿದ್ಧಾಂತ, ಕ್ರಾಂತಿಕಾರಿ ಪಕ್ಷ. ಕ್ರಾಂತಿ ಅಂದರೆ ಹೊಡೆದಾಟ ಬಡದಾಟ ಅಲ್ಲ, ಪ್ರತಿಯೊಬ್ಬ ಜನರನ್ನು ಜಾಗೃತಿ ಮೂಡಿಸೋದು, ಪ್ರತಿಯೊಬ್ಬ ಜನರಿಗೆ ಸೌಲಭ್ಯ ಕೊಡಿಸೋದು, ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂತೆರೆದೇ ಒಂದು ಕ್ರಾಂತಿಕಾರಿ ಸಿದ್ಧಾಂತ. ಆ ಹಿನ್ನೆಲೆ ಇರೋದು. ಬೇರೆ ಪಕ್ಷಗಳು ಜಾತಿ, ಧರ್ಮ, ಹಣ, ಅಂತಸ್ತು ಅಂತೇಳಿ ಆ ರೀತಿ ಆಸೆ ಆಮಿಷಗಳನ್ನು ಹೊಡ್ತಾಯಿದ್ರೆ, ನಮ್ಮ ಕ್ರಾಂತಿಕಾರಿ ಪಕ್ಷ ಆಗಿರೋದ್ರಿಂದ ನಾವು ವೈಜ್ಞಾನಿಕವಾಗಿ ನಾವು ಸಿದ್ಧಾಂತದ ಅಡಿಯಲ್ಲಿ ನಾವು ಕ್ರಾಂತಿಕಾರಿಯಾಗಿ ಬೆಳೆಸ್ತಾ ಇದ್ದೀವಿ. ನಿಮಗೂ ಬೇರೆ ಪಕ್ಷಗಳು ಇರುವ ವ್ಯತ್ಯಾಸ? ನಾವು ನಮ್ಮ ಪಕ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಈ ನೆಲದಲ್ಲಿ ಸಮಾನತೆ ಹಕ್ಕಿದೆ, ಪ್ರತಿಯೊಬ್ಬರು ಕೂಡ ಅವರಿಗೆ ಸೌಲಭ್ಯ ಸಿಗಬೇಕು ಅಂತೇಳಿ ನಾವು ಆ ಹಿನ್ನೆಲೆಯಲ್ಲಿ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ ಇರೋದು. ಬೇರೆ ಪಕ್ಷಗಳೇ ಮಾಡ್ತಾವಂದ್ರೆ ಅದು ಸ್ವಾರ್ಥ, ಅವರೊಬ್ಬರೇ ಬಂಡವಾಳಶಾಹಿಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರ, ಆ ರಾಜಕಾರಣಿಗಳ ಮಾತ್ರ ಉದ್ಧಾರ ಮಾಡೋಕ್ಕೋಸ್ಕರ ಅಷ್ಟೇ ಇರೋದು. ನಮ್ಮ ಪಕ್ಷ ಪ್ರತಿಯೊಬ್ಬ ಮನುಷ್ಯರು ಈ ದೇಶದಲ್ಲಿ ಈ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಕ್ಕಿದೆ ಅಂತೇಳಿ ಹೇಳೋದೇ ನಮ್ಮದೊಂದು ಕ್ರಾಂತಿಕಾರಿ ಪಕ್ಷ. ಪಕ್ಷ ನಿಮಗೆ ಏನು ಕೊಡ್ತು? ಯಾವುದೇ ಪಕ್ಷಗಳು ಯಾವುದೇ ವ್ಯಕ್ತಿಗಳು ಏನು ಕೊಡಲ್ಲ. ಪಕ್ಷಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕಾಗಿದೆ. ತ್ಯಾಗ ಅಂದರೆ ಏನು? ನಾವು ನಮ್ಮ ಬದುಕಿನ ಜೊತೆಗೆ ರೈತರು ಸಮಸ್ಯೆ ಬಂದಾಗೆ, ಹೋರಾಟ ಚಳವಳಿ ಬಂದಾಗೆ ನಾವು ಭಾಗವಹಿಸಿ ಈ ದೇಶದ ನೆಲಕ್ಕೆ, ಈ ದೇಶದ ಕಾರ್ಮಿಕರಿಗೆ, ಈ ದೇಶ ಉಳಿಸೋಕ್ಕೋಸ್ಕರ ನಾವು ಪಕ್ಷದ ಬಾವುಟದ ಅಡಿಯಲ್ಲಿ ನಾವು ಹೋರಾಟ ಮಾಡಬೇಕು. ಪಕ್ಷ ನಮಗೇನು ಕೊಡಲ್ಲ. ಪಕ್ಷಕ್ಕೆ ಬ್ಯಾನ್ ಹಿಡ್ಕೊಂಡು, ಪಕ್ಷದ ಬಾವುಟ ಹಿಡ್ಕೊಂಡು ಹೋರಾಟ ಮಾಡಬೇಕು. ಅದೇ ಪಕ್ಷಕ್ಕೆ ನಾವೇ ಕೊಡಬೇಕು. ಹೋರಾಟದ ಹಾದಿಯಲ್ಲಿ ನೀವು ಜೀವನ ಸಾಗಿಸ್ತಾ ಇರುವಾಗ ಯಾವುದಾದ್ರೂ ಒಂದು ಪಕ್ಷದಿಂದ ನಿಮಗೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿ ಅಂತೇಳಿ ಆಮಿಷಗಳೇನಾದರೂ ಬಂದಿದ್ದಾವ? ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಸಾಮೂಹಿಕ ಸಂಘಟನೆ ಆಗಿರ್ಬೋದು, ಭಾರತ ಕಮ್ಯುನಿಸ್ಟ್ ಪಕ್ಷ ಆಗಿರ್ಬೋದು, ನಿರಂತರವಾಗಿ ಹೋರಾಟ ಚಳವಳಿ ಮಾಡ್ಕೊಂತ ಬಂದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯಿಂದ ನನ್ನ ಗ್ರಾಮ ಪಂಚಾಯತಿ ಆಗಿ ಆಯ್ಕೆ ಮಾಡಿದ್ರು ನಮ್ಮ ಊರಲ್ಲಿ, ಕೆರೆಗುಡಿಹಳ್ಳಿಯಲ್ಲಿ. ಆ ಸಂದರ್ಭದಲ್ಲಿ ಬೇರೆ ಪಕ್ಷರು ನಿನಗೆ ದುಡ್ಡು ಕೊಡ್ತೀವಿ, ನಮ್ಮ ಪಕ್ಷಕ್ಕೆ ಬಂದುಬಿಡು, ಅಧ್ಯಕ್ಷನ ಮಾಡ್ತೀವಿ, ಬಂದುಬಿಡ್ರಿ ಅಂತೇಳಿ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಕಮ್ಯುನಿಸ್ಟ್ ಪಾರ್ಟಿ ಹಿನ್ನೆಲೆಯಿಂದ ಬಂದೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೆ ಹೋಗಲ್ಲ, ನಾನು ಅದೇ ಪಕ್ಷ ಅದೇ ಸಂಘಟನೆಯಲ್ಲಿ ಇರ್ತೀನಿ, ಯಾವುದೇ ಆಮಿಷಿಗೆ ನಾನು ಬಲಿ ಆಗಲ್ಲ, ನಾನು ಅಲ್ಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ನಾನು ಕರೆಗೆ ಹೋಗಬೇಡ್ರಿ. ನಾನು ಒಬ್ಬನೇ ಆಗೋರು ಕೂಡ ನನ್ನ ಜೊತೆ ಮೂವರನ್ನು ಗೆದ್ದಿದ್ರು. ಆದರೆ ನಾನು ಕಮ್ಯುನಿಸ್ಟ್ ಪಕ್ಷ ಸದಸ್ಯ, ಆದರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಬಂದಮೇಲೆ ಅದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರಲ್ಲ. ಆದರೆ ನಾನೆಲ್ಲ ಕಮ್ಯುನಿಸ್ಟು, ಆದರೆ ಇನ್ನೊಂದು ಪಕ್ಷಕ್ಕೆ ಹೋಗೋದು ಅಲ್ಲ, ಅದಕ್ಕೆ ಅನ್ಯಾಯ ಮಾಡಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೂ ಹಣದ ಅಧ್ಯಕ್ಷನ ಮಾಡ್ತಾವಂತೇಳಿದ್ರು, ಹಣ ಕೊಡ್ತಾವಂತೇಳಿದರು. ನಾನು ಅದಕ್ಕೆ ಬಲಿ ಆಗಲಿಲ್ಲ, ನಾನು ಮುಂದೆ ಕೂಡ ಬಲಿ ಆಗಲ್ಲ. ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಸದಸ್ಯತ್ವದಲ್ಲಿ
ಈ ಊರಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಪಡಿಸಿದ್ದಾರೆ ಅಂತೇಳಿ ಜನರು ಹೇಳ್ತಾ ಇದ್ದಾರೆ. ಯಾವ ರೀತಿ ಎಲ್ಲ ಕೆಲಸ ಮಾಡಿದ್ರಿ, ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಯಾವ ರೀತಿ ಕೆಲಸಗಳನ್ನು ನೀವಿಲ್ಲಿ ಮಾಡಿ ತೋರಿಸಿದಿರಿ ಜನರಿಗೆ ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರ? ನಾನು ಸಂಘಟನೆ ಹಿನ್ನೆಲೆಯಿಂದ ಬಂದಿರತಕ್ಕಂಥನು. ಪಂಚಾಯತ್ ರಾಜ್ ಆ್ಯಕ್ಟ್, ಪಂಚಾಯತಿಯಲ್ಲಿ ಏನೇನಿದೆ ಅಂತೇಳಿ ಮೊದಲೇ ನನಗೆ ತರಬೇತಿ ಆಗಿತ್ತು. ಭಾರತ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ, ಸಾಮೂಹಿಕ ಸಂಘಟನೆ ಆಗಿರ್ಬೋದು, ಹಲವಾರು ಹೋರಾಟ ಚಳವಳಿ ಸಂದರ್ಭದಲ್ಲಿ ತರಬೇತಿಗಳಾಗಿತ್ತು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಆಗಿತ್ತು. ಪಂಚಾಯತಿ ಆ್ಯಕ್ಟ್ಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಪಂಚಾಯತಿ ಏನೇನು ಅನುದಾನಗಳು ಬರ್ತವೆ ಅಂತೇಳಿ ನಾನು ಸಂಪೂರ್ಣ ನನಗೆ ಮಾಹಿತಿ ಇರೋದ್ರಿಂದ ಆ ಟೈಮ್ನಲ್ಲಿ ನಾನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ನಾನು ಪಂಚಾಯತಿ ಸದಸ್ಯ ಆಗಕ್ಕಿಂತ ಮುಂಚೆ ಕೂಡ ಈಗ ನಮ್ಮ ಗ್ರಾಮದ ಜನತೆಗೆ ಉದ್ಯೋಗ ಖಾತ್ರಿ ನಾನು ನೂರಾರು ಜನರಿಗೆ ಕೆಲಸ, ದುಡಿಯೋ ಕೈಗಳಿಗೆ ಕೆಲಸ ಕೊಡಿಸಿದ್ದೆ. ಮತ್ತು ವಿಧಿವೇತನದ್ದು ನಾನು ಮಾಡಿಸಿದ್ದೆ. ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಮಾಡಿಸಿದ್ವಿ. BPL ಕಾರ್ಡ್ ಮಾಡಿಸ್ಕೊಟ್ಟಿದ್ದೆ. ಏನು ಹಾಸ್ಪಿಟ್ಲಿಗೆ ಸಮಸ್ಯೆ ಆದರೆ ನಾನು ಕರ್ಕೊಂಡೋಗಿದ್ದೆ. ಏನೇ ಸ್ಟೇಷನಲ್ಲಿ ಗಲಾಟೆ ಮತ್ತೆ ಅವರಿಗೆ ಸಮಸ್ಯೆ ಬಗೆಹರಿಸಿದ್ದೆ. ಒಟ್ಟು ಏನೇ ಆದರೂ ಕೂಡ ನಮ್ಮೂರಲ್ಲಿ ಏನಾದರೂ ಕೂಡ ನಾನೇ ಮುಂದೆ ನಿಂತು, ದೇವರ ಕಾರ್ಯಗಳಲ್ಲಿ ನಾನು ಮುಂದೆ ನಿಂತು ಕೂಡ ಏನೇ ಸಮಸ್ಯೆ ಆಗೋದಂತ ನಾನು ಭಾಗವಹಿಸಿ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಮುಂದೆ ನಿಂತು ಮಾಡೋದ್ರಿಂದ ನನ್ನ ಪಂಚಾಯತಿಯಿಂದ ಆಯ್ಕೆ ಮಾಡಿದರು. ಅಲ್ಲಿರ್ತಕ್ಕಂಥ ಉದ್ಯೋಗ ಖಾತ್ರಿ ನಾನು ಅದು ಅವಕಾಶ ತಗೊಂಡು ಅತಿ ಹೆಚ್ಚು ಚರಂಡಿ, CC ರೋಡು, ನಮ್ಮ ಹೊಲ ನಮ್ಮ ದಾರಿ, ಮತ್ತು ಬೇರೆ ಬದುವು ನಿರ್ಮಾಣ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು, ಉದ್ಯೋಗ ಖಾತ್ರಿ ಕೆಲಸ ಸಂಪೂರ್ಣ ನಾನು ತೊಡಸ್ಕೊಂಡು ಕೆಲಸ ಮಾಡಿದೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಬಸವ ವಸತಿ, ಇಂದಿರಾ ಯೋಜನೆ 150ಕ್ಕಿಂತ ಹೆಚ್ಚು ಮನೆಗಳು ಬಂದು ಅದನ್ನು ಯಾವುದೇ ₹1 ನಾನು ಮನೆ ಬಂದು ದುಡ್ಡು ಕೊಡೋಕೆ ಬಂದರೂ ಕೂಡ ನಾನು ಮುಟ್ಟಿಲ್ಲ. ನಾನು ಕೊಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ₹1 ಇಸ್ಕೊಂಡಲ್ಲೇ ನಾನು ಕೆಲಸ ಮಾಡಿ ಜನರು, ನೀವು ₹1 ನಾನು ದುಡ್ಡು ಕೊಟ್ಟಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಪಂಚಾಯತಿ ಸದಸ್ಯರಲ್ಲೇ ನಾನು ಯಾರಿಗೂ ಕೂಡ ₹1 ಕೂಡ ಕೊಟ್ಟು ಚುನಾವಣೆಯಿಂದ ಗೆದ್ದಿಲ್ಲ. ಆ ರೀತಿ ಆ ಜನರಿಗೆ ನಾನು ಕೆಲಸ ಮಾಡಬೇಕು ನಿಷ್ಠೆಯಿಂದ ಅಂತೇಳಿ ಜನರು ಆಯ್ಕೆ ಮಾಡಿದ್ರೆ, ಜನರಿಗೆ ನಾನು ಗುಡಳ್ಳಿ ಆಲೈಸಿ ಏನಾರು ಸಮಸ್ಯೆ ಕಪ್ಪು ಚಿಕ್ಕಿ ಗುಡಳ್ಳಿ ಆಲೈಸಿಗಲ್ಲ, ಆ ಜನರು ಓಟ್ ಹಾಕ್ತಾರಿಗೆ ನಾನು ಪ್ರಾಮಾಣಿಕನಾಗಿರ್ಬೇಕು, ಅವ್ರ ಹೆಸರುಗೊಳಿಸ್ಬೇಕು ಅಂತೇಳಿ ನಾನು ಅತಿ ಹೆಚ್ಚು ಪಂಚಾಯತಿ ರಾಜ್ಯದಿಂದ ಬರ್ತಕ್ಕಂಥದ್ದನ್ನು ಎಲ್ಲ ಅನುಕೂಲಗಳನ್ನು, ಶೌಚಾಲಯ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಮನೆಗೆ ಹೋಗಿ ಆ ಟೈಮ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಿಮ್ಮ CPI ಪಕ್ಷ ಚುನಾವಣಾ ಸಂದರ್ಭಗಳಲ್ಲಿ ಮೂಲ ಕಾಂಗ್ರೆಸ್ ಸಪೋರ್ಟ್ ಕೊಡುತ್ತೆ. ಆದರೆ ಗೆದ್ದದ ನಂತರ ಏನು ನೀವು ಸಪೋರ್ಟ್ ಕೊಡ್ತೀರಿ ಕಾಂಗ್ರೆಸ್ ಪಕ್ಷ ಅಥವಾ ನೀವು ಬೆಂಬಲ ಕೊಡುವಂತಹ ಪಕ್ಷಗಳು ಗೆದ್ದ ನಂತರ ನಿಮ್ಮನ್ನು ಅತೀ ಒಂದು ಬೇರೆ ರೀತಿಯಲ್ಲಿ ನಿಮ್ಮನ್ನು ಕಡೆಗಣಿಸ್ತಾರೆ. ಅದು ನಿಮಗೂ ನಿಮ್ಮ ಗಮನಕ್ಕೂ ಬಂದಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಮ್ಮದು ಭಾರತ ಕಮ್ಯುನಿಸ್ಟ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು, ನಮ್ಮ MP ಚುನಾವಣೆ ಆಗಿರ್ಬೋದು, MLA ಚುನಾವಣೆ ಆಗಿರ್ಬೋದು, ನಾವು ನಮ್ಮ ಪಕ್ಷ ಸ್ಪರ್ಧೆಯಲ್ಲಿ ಮಾಡಿದ್ರೆ ಅಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡಿ ಅಲ್ಲಿ ಗೆಲ್ಸೋಂಥ ಪ್ರಯತ್ನ ಮಾಡ್ತಾರೆ, ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರೆ. ನಮ್ಮ ಪಕ್ಷ ಸ್ಪರ್ಧೆ ಮಾಡದೇ ಇರತಕ್ಕಂಥ ಕ್ಷೇತ್ರಗಳು ಅಲ್ಲಿ ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗಿರುತ್ತೆ. ಭಾರತ ಕಮ್ಯುನಿಸ್ಟ್ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರುತ್ತೆ. ಇಲ್ಲಿ ಜನರಿಗೋಸ್ಕರ ಈಗ ಕೋಮುವಾದಿಗಳನ್ನು ದೂರ ಇಡಬೇಕು, ಜಾತಿವಾದಿಗಳನ್ನು ದೂರ ಇಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅನಿವಾರ್ಯವಾಗಿ ಚುನಾವಣೆ ಮಾಡಲೇಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ನಾವು ಕಮ್ಯುನಿಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಯಾರಿಗಾರೆ ಮತದಾನ ಮಾಡಿಸ್ಬೇಕು. ಹಾಗಾಗಿ ಅಲ್ಲಿ ರಾಷ್ಟ್ರ ಮಟ್ಟದ ತೀರ್ಮಾನ ಆಗಿರುತ್ತೆ. ನಾವು ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧನ ಹೋರಾಟ ಮಾಡಿವಿ, JDS ವಿರುದ್ಧ ಹೋರಾಟ ಮಾಡಿದ್ವಿ, ನಿರಂತರ ಹೋರಾಟನ ಮಾಡಿದ್ವಿ. ಅವ್ರಿಗೆ ತಪ್ಪು ಮಾಡೋಂಥ ಸಂದರ್ಭದಲ್ಲಿ ನಿರಂತರ ಹೋರಾಟನ ಮಾಡಿದ್ವಿ. ಅತಿ ಹೆಚ್ಚು ನಾವು ಸ್ಪರ್ಧೆ ಮಾಡಿದ ಕ್ಷೇತ್ರಗಳು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳು ನಾವು ನಿರಂತರ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಜಾಸ್ತಿ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಕಾರ್ಯಕರ್ತರು ಕೆಲಸ ಮಾಡಿದೆ ಕಾಂಗ್ರೆಸ್ ಪರವಾಗಿ. ಯಾಕಂದರೆ ನಮ್ಮ ಭಾಳ ನಿಷ್ಠೆಯಿಂದ ಅಲ್ಲಿ ಯಾವುದೇ ರೀತಿ ಏನೇ ಬಯಸ್ದಂಗೆ ಕೆಲಸ ಮಾಡಿದ್ವಿ. ಎಲ್ಲ ಕಡೆ ಕೆಲಸ ಮಾಡ್ತಿದ್ರೆ. ಯಾಕಂದರೆ ಈ ರೈತರಿಗೆ ಕೆಲಸ ಆಗಬೇಕು, ಕಾರ್ಮಿಕರಿಗೆ ಕೆಲಸ ಆಗಬೇಕು, ಗೆದ್ದರೆ ಅವರಿಂದ ಏನೋ ಕೆಲಸ ರೈತರಿಗೆ ಕೆಲಸ ಮಾಡ್ಬೋದು ಅಂತೇಳಿ ಮಾಡ್ತಾಯಿದ್ದಾರೆ. ಅದನ್ನು ಆ ಸಂದರ್ಭದಲ್ಲಿ ಅವ್ರನ್ನ ಈಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಎರಡಕ್ಕೂ ನಾವು ನಿರಂತರವಾಗಿ
ನಾವು ಬೆಂಬಲ ಕೊಟ್ಕೊಂತನ ಬಂದಿದ್ದೀವಿ. ಇತ್ತೀಚೆಗೆ ಜೆ ಡಿ ಎಸ್ ಏನಾಗಿದೆ, ಬಿ ಜೆ ಪಿ ಜೊತೆಗೆ ಹೋಗಿರೋದ್ರಿಂದ ನಾವು ಅವರು ಜೆ ಡಿ ಎಸ್ ಬೇರೆ ಅಲ್ಲ, ಬಿ ಜೆ ಪಿ ಬೇರೆ ಅಲ್ಲ ಅಂತೇಳಿ ನಾವು ಜೆ ಡಿ ಎಸ್ಸನ್ನು ಬಿಟ್ಬಿಟ್ವಿ. ಕಾಂಗ್ರೆಸ್ಸು ಮತ್ತು ಅನಿವಾರ್ಯ ಚುನಾವಣೆಗೆ ಹಾಕ್ಸ್ತಾ ಇದ್ವಿ. ನಾನು ಕೂಡ ಪಿ ಟಿ ಪರಮೇಶ್ವರ್ ನಾಯಕರವರು ನಾನು ಹೋರಾಟ ಬಂದಾಗ ನಿರಂತರವಾಗಿ ಅವ್ರ ವಿರುದ್ಧ ಹೋರಾಟ, ಹರಪನಹಳ್ಳಿಗೆ 2 ಸತಿ ಎಮ್ ಎಲ್ ಎ ಆದಾಗ ಹೋರಾಟ ಮಾಡೀನಿ, ಹಡಲಿಗೂ ಅವ್ರ ವಿರುದ್ಧ ಹೋರಾಟ ಮಾಡಿವಿ. ಚುನಾವಣೆ ಸಂದರ್ಭದಲ್ಲಿ ನಾವು ರಾಜ್ಯ ಸಮಿತಿ ಹೇಳಿದೆ ಅಂತೇಳಿ ನಾವು ಅವ್ರು ಇಲ್ಲ ಅಂದರೂ ಕೂಡ ನಾನು ಹಡಗಲಿ ಕ್ಷೇತ್ರದಲ್ಲಿ ನಾನು ಪ್ರಚಾರದಲ್ಲಿ ಭಾಗಿಯಾಗಿ ನಾವು ಕಾಂಗ್ರೆಸ್ ಪರವಾಗಿ ಮಾಡಿದ್ವಿ. ಆಮೇಲೆ ಕೂಡ್ಲಿಗೆಯಲ್ಲಿ ಸ್ಪರ್ಧೆ ಮಾಡಿದ್ವಿ. ನಮ್ಮ ಕೂಡ್ಲಿಗೆ ಈರಣ್ಣ ಅಂತೇಳಿ ಅವರಿಗೆ ನಾವು ಅಲ್ಲಿ ಕಾರ್ಯಕರ್ತರು ಮಾಡಿದ್ವಿ. ನಮ್ಮ ಹರಪನಹಳ್ಳಿಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪರವಾಗಿ ಇವತ್ತು ಲತಮ್ಮರು ಗೆದ್ದರೆ ನಾನು ಅವ್ರಿಗೆ ಮಾಡಿವ ಅಂತ ಹೇಳಲ್ಲ, ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ಅಂತೇಳಿದ್ರು. ಆದರೂ ನಮಗೆ ಸರಿಯಾಗಿ ಅವರು ಕಾರ್ಯಕರ್ತರನ್ನ ಸರಿಯಾಗಿ ಕೂತ್ಕೊಂಡು ಮಾತಾಡ್ದಲೇ ಹೇಳಲೇ ಅಲ್ಲ. ಆದರೂ ಕೂಡ ನಾವು ಎಷ್ಟು ಸಾಧ್ಯನೋ ಕಾಂಗ್ರೆಸ್ಗೆ ನಾವು ಅಭ್ಯರ್ಥಿಗೆ ಬೆಂಬಲ ಕೊಟ್ವಿ. ಇಡೀ ರಾಜ್ಯದ ಎಲ್ಲೆಲ್ಲಿ ನಮ್ಮ ಚುನಾವಣೆ ಸ್ಪರ್ಧೆ ಮಾಡಿಲ್ಲ, ಚುನಾವಣೆಗೆ ಮತದಾನ ಹಾಕ್ಸ್ಬೇಕಲ್ಲ, ಮತದಾನ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಕೊಟ್ಟಿದ್ವಿ. ಅವ್ರು ತಪ್ಪು ಮಾಡೋಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟ ಚಳವಳಿ ರಾಜ್ಯದ ಇವತ್ತು ಕಾಂಗ್ರೆಸ್ಸಿಗೆ ನಾವು ಬೆಂಬಲ ಕೊಟ್ಟಿವಿ. ನಾವು ಕಾಣದೇವಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕರ್ನಾಟಕಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ಕೊಡುಗೆನೇ ಇದೆ ಅಂಥೇಳಿ ಅವರು ತಪ್ಪು ಮಾಡೋಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕುಂತಲ್ಲ. ರೈತರು, ಕಾರ್ಮಿಕರು ನಿರಂತರವಾಗಿ ನಾವು ಹೋರಾಟ ಮಾಡಿ, ಉದಾಹರಣೆಗೆ ಮೊನ್ನೆ ಎಲ್ಲ ಎಡಪಕ್ಷಿಗಳು, ರೈತ ಸಂಘಟನೆಗಳು ನಾವು ಬೆಂಬಲ ಕೊಟ್ಟು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನಾವು ಅಭಿಮಾನದಿಂದ ಅವ್ರು ಮುಖ್ಯಮಂತ್ರಿ ಆಗಲಿ ಅನ್ನೋಕ್ಕೋಸ್ಕರ ನಾವು ಚುನಾವಣೆ ಕೆಲಸ ಮಾಡಿದ್ವಿ. ಆದರೆ ಏನು ದೇವನಹಳ್ಳಿ ಭೂ ಸ್ವಾಧೀನ ಹೋರಾಟ ಮಾಡ್ಕೊಂಡಿದ್ರು 1777 ಎಕರೆನ ಯಾವುದೇ ಕಾರಣಕ್ಕೆ 3 ವರ್ಷಕ್ಕೆ ಕೆಳಗೆ ಮಾಡಿದ್ರು. ನಿರಂತರ ಹೋರಾಟ ಚಳವಳಿ ಮಾಡಿದರು. ವಿರೋಧ ಪಕ್ಷದಲ್ಲಿ ಇದ್ದು ಕೂಡ ನಾವು ಅದೇ ಟೈಮ್ನಾಗ ನಾವು ಯಾವುದೇ ಕಾರಣಕ್ಕೂ ಇನ್ನು ವಾಪಸ್ ತಕ್ಕಂಥವಂತ ಹೇಳಿದ್ರು. ಆದರೆ ಬರ್ತಾ ದಾರಿ ತಪ್ಪುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ ಅವ್ರ ಬಾಯಿಂದ ಯಾವುದೇ ಕಾರಣಕ್ಕೂ ನಾವು ಭೂ ಸ್ವಾಧೀನ ಮಾಡ್ಕೊಳ್ಳಲ್ಲ, ಅದನ್ನು ಕೈ ಬಿಡ್ತೀವಿ ಅಂತೇಳಿ ಹೇಳಿದ್ದು. ನಿರಂತರವಾಗಿ ತಪ್ಪು ಮಾಡಿ, ಕಾಂಗ್ರೆಸ್ಸೇ ತಪ್ಪು ಮಾಡಲಿ, ಬಿ ಜೆ ಪಿ ಮಾಡಲಿ, ನಿರಂತರ ಹೋರಾಟ ಮಾಡ್ತಿದ್ವಿ. ಚುನಾವಣೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಮತದಾನ ಹಾಕ್ತವೆ ಅಷ್ಟೇ. ನಿಮ್ಮ ಪಕ್ಷದ ಮೂಲ ಉದ್ದೇಶ ರೈತರ ಏಳಿಗೆ. ಆದರೆ ರೈತರ ಏಳಿಗೆಗಾಗಿ ನಿಮ್ಮ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕೇವಲ ಕೂಲಿ ಕಾರ್ಮಿಕರಿಗೆ, ಶ್ರಮಿಕರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಶ್ರಮಿಸೋ ಅವರು ಬೇರೆ ಹಂತದ ಕಾರ್ಮಿಕರಿಗೆ ನೀವು ಹೆಚ್ಚಿನ ಆದ್ಯತೆ ನೀಡ್ತಿದ್ದೀರಿ ವಿನಃ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇಲ್ಲ. ಯಾಕೆ ರೈತರಿಗೆ ಆದ್ಯತೆ ನೀಡ್ತಾ ಇಲ್ಲ? ಕೇವಲ ಕೂಲಿ ಕಾರ್ಮಿಕರಿಗೆ ಅಷ್ಟೇನಾ ನಿಮ್ಮ ಸಂಘಟನೆ? ನಮ್ಮದು ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದ ಪ್ರತಿಯೊಬ್ಬ ಮನುಷ್ಯರಿಗೆ ಏಳಿಗೆಗೋಸ್ಕರ ಹುಟ್ಟಿರ್ತಕ್ಕಂಥ ಪಕ್ಷ. ಇದು ರೈತರಿಗೂ ಹೋರಾಟ ಸಮಸ್ಯೆ ಇದ್ದಾಗೆ ರೈತರ ಸಂಘಟನೆ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ. ಕಾರ್ಮಿಕರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಕಾರ್ಮಿಕರ ಮತ್ತು ಅಂಗನವಾಡಿ ಬಿಸಿ ಊಟ ಸಮಸ್ಯೆ ಆದರೂ ಕೂಡ ನಿರಂತರ ಹೋರಾಟ ಚಳವಳಿ ಮಾಡ್ತಾ ಇದ್ದೀವಿ. ಕೂಲಿ ಕಾರ್ಮಿಕರು ಕೂಡ ಕಟ್ಟೆ ಕಡೆಯ ದಲಿತ ಮತ್ತು ಅತಿ ಹೆಚ್ಚು ಎಲ್ಲ ವರ್ಗದಲ್ಲಿ ಬಡವರು, ಕಡು ಬಡವರು ಅವರು ಕೂಡ ಕೂಲಿ ಕಾರ್ಮಿಕರಿಗೆ ಸೌಲಭ್ಯಗಳು ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ರೈತರ ಬಗ್ಗೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ರೈತರು ಮುಂದಿನ ದಿನಗಳಲ್ಲಿ ಕೂಡ ಅದು ಕೂಡ ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಳ್ಳೋದಿದೆ. ಮೊನ್ನೆ ಕೂಡ ನಾವು ಎಲ್ಲ ರೈತ ಹೋರಾಟ, ಇತ್ತೀಚಿನ ಎಲ್ಲ ಪ್ರಗತಿಪರ ರೈತ ಸಂಘಟನೆಗಳ ಹೋರಾಟದ ಜೊತೆಯಲ್ಲಿ ಕೂಡ ನಮ್ಮ ರೈತ ಸಂಘಟನೆ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಕಿಸಾನ್ ಸಭಾನ ಇಡೀ ರಾಜ್ಯದಲ್ಲಿ ರೈತರಿಗೆಗೋಸ್ಕರ ಹೋರಾಟ ಮಾಡ್ಬೇಕಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂತೀವಿ. ನೀವು ಹೇಳೋದು ಕರೆಕ್ಟ್ ಇದೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ರೈತರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹರಪನಹಳ್ಳಿ ಅನ್ನೋದೇ ಒಂದು ಕ್ರಾಂತಿಕಾರಿ ಊರು. ಈ ಹರಪನಹಳ್ಳಿ ಕ್ರಾಂತಿಕಾರಿ ಊರಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿದ್ದಾವೆ, ಸೃಷ್ಟಿಯಾಗಿದ್ದಾವೆ, ಅದೇ ರೀತಿ ಮಣ್ಣಾಗಿದ್ದಾವೆ. ಅದರ ನಡುವೆ ನಿಮ್ಮ ಸಂಘಟನೆ ಕಮ್ಯುನಿಸ್ಟ್ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ನಿಮ್ಮ ಪಕ್ಷದ ಕೆಲಸಗಳೇನು? ಹರಪನಹಳ್ಳಿ ಹೋರಾಟದ ನೆಲ, ಇದು ದೊಡ್ಡ ಇತಿಹಾಸ ಹೊಂದಿರತಕ್ಕಂಥ ಹರಪನಹಳ್ಳಿ ಯಾವುದೇ ಹೋರಾಟ ಚಳವಳಿಗೆ
ಹೋರಾಟದ ಮುಖಾಂತರ ಸೌಲಭ್ಯ ಮತ್ತು ನ್ಯಾಯ ಕೊಡಿಸಿರ್ತಕ್ಕಂಥ ಸಂಘಟನೆಗಳು. ಆಮೇಲೆ ಇಲ್ಲಿ ರೈತ ಚಳವಳಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಆಮೇಲೆ ದಲಿತ ಸಂಘಟನೆಗಳು ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಭಾರತ ಎಡಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಇತ್ತು, ಈಗ ಇತ್ತೀಚೆಗೆ ಕಡಿಮೆ ಆಗಿದೆ. ಅದ್ರ ಮಧ್ಯನೂ ಕೂಡ ನಾನು ಎಲ್ಲ ಸಂಘಟನೆಗಳು ಇರ್ಬೇಕಂತೇಳಿ ಬಯಸೋದು. ದಲಿತ ಸಂಘಟನೆಗಳು ಇರಬೇಕು, ಕನ್ನಡ ಪರ ಸಂಘಟನೆಗಳು ಇರಬೇಕು, ಆಮೇಲೆ ಕಾರ್ಮಿಕ ಸಂಘಟನೆಗಳು, ಎಲ್ಲ ರೈತ ಎಲ್ಲಗಳು ಇರಬೇಕು. ಎಲ್ಲ ಇದ್ದಷ್ಟು ನಮಗೆ ಒಳ್ಳೆ ಇದು. ನಮ್ಮದೇ ಭಾರತ ಕಮ್ಯುನಿಸ್ಟ್ ಪಕ್ಷ ಇರಬೇಕು ಅಂಥೇಳಿ, ನಮ್ಮಿಂದನೇ ಕ್ರಾಂತಿ ಮಾಡ್ಬೇಕಂತೇಳಿ ನಮ್ಮ ಹತ್ರ ಅದು ಬಯಸಲ್ಲ ಎಲ್ಲರಿಗೂ. ಆದರೆ ಇತ್ತೀಚಿನ ಜಾತಿ ಧರ್ಮ, ಜಾತಿಗೊಂದು ಸಂಘಟನೆ, ಗುಂಪುಗಾರಿಕೆ ಇರೋದ್ರಿಂದ ತುಂಬ ಸಮಸ್ಯೆ ಇದೆ. ಇತ್ತೀಚಿನ ಹೋರಾಟ ಚಳವಳಿ ಮಾಡೋದು ಸಂಘಟನೆಗೆ ಜನಗಳು ಕೂಡ ಬರದೆ, ಅದ್ರ ಮಧ್ಯನೂ ಕೂಡ ನಮ್ಮ ಏನು ಕಮ್ಯುನಿಸ್ಟ್ ಪಕ್ಷದ ಸಾಮೂಹಿಕ ಸಂಘಟನೆಗಳ ಸಿದ್ಧಾಂತದ ಅಡಿಯಲ್ಲಿ ನಾವು ನಿರಂತರವಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಜನರಿಗೆ ಜಾಗೃತಿ ಮೂಡಿಸಿದಂಥ ಹೋರಾಟ ಚಳವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮುಂದೆ ಕೂಡ ಎಲ್ಲ ಸಂಘಟನೆಗಳು ಕೂಡ ಅರಪನಹಳ್ಳಿಯಲ್ಲಿ ಮಾಡಬೇಕು. ಎಲ್ಲ ಪ್ರಗತಿಪರವಾಗಿ ನಾವು 371J ಹೋರಾಟ ಬಂದಿರೋದು ಎಲ್ಲ ಸಂಘಟನೆ, ಎಡಪಕ್ಷಗಳು ಮತ್ತು ರೈತ ಸಂಘಟನೆಯಿಂದ. ಏನು ಬ್ರಿಡ್ಜ್ ಆ್ಯಂಡ್ ಬ್ಯಾರೇಜ್ ಆಗಿಲ್ಲ, ಅದು ಕೂಡ ಈಗ ಆಗ್ತದಂತೇಳಿ ಆಗ್ತದೆ. 60 ಕೆರೆಗಳಿಗೆ ನೀರಾಗಿರ್ಬೋದು. ದೊಡ್ಡ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಿ, ಹೋರಾಟದಿಂದ ಆಗಿರೋ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು BJP ಯಾವುದೇ MLA MP ಮಾಡಿದ್ರೆ ಅವ್ರಿಗೆ ನೈತಿಕತೆ ಇಲ್ಲ. ಇವತ್ತು ಪ್ರಗತಿಪರ ರೈತ ಸಂಘಟನೆಗಳಿಗೆ, ಎಡಪಕ್ಷಗಳಿಗೆ, ಈ ನಮ್ಮ ತಾಲೂಕಿಗೆ ನೈತಿಕತೆ ಮಾತ್ರ ಇರೋದು. ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ನಾನು ಕೂಡ ಆಸೆ ಎಲ್ಲ ಸಂಘಟನೆಗಳು ಬೆಳಿಬೇಕು, ಅದ್ರ ಜೊತೆಗೆ ನಾವು ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಸಾಮೂಹಿಕ ಸಂಘಟನೆಗಳು ಅವ್ರ ಜೊತೆಯಲ್ಲೇ ಬೆಳಿಬೇಕು ಅಂತೇಳಿ ಆಯಿಸ್ತಾ ಇದ್ದಾನೆ. ಗುಡಿಹಳ್ಳಿ ಹಾಲೇಶ್ ಅವರು ಅರಸೀಕೆರೆಯಲ್ಲಿ ಅನೇಕ ಸರ್ಕಾರಿ ಕಾರ್ಯಕ್ರಮಗಳು ಜೊತೆಗೆ ಸರ್ಕಾರಿ ಕಟ್ಟಡಗಳು ನೆನೆಗುದಿಗೆ ಬಿದ್ದಿದ್ವು. ಇದನ್ನು ಹೇಗಾದರೂ ಮಾಡಿ ಉದ್ಘಾಟನೆ ಮಾಡಬೇಕು, ಅದನ್ನು ಒಂದು ಕಾರ್ಯಗತಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ವಿಭಿನ್ನ ರೀತಿಯ ಒಂದು ಹೋರಾಟವನ್ನು ಮಾಡ್ತಾರೆ. ಅಂದರೆ ಶಿರಷ್ಟಾನ ನಮಸ್ಕಾರ ಅಂತೇಳಿ ಮಾಡಿ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡ್ತಾರೆ. ಈ ವಿಚಾರನ ತಿಳಿದಂತಹ ಜಿಲ್ಲಾಧಿಕಾರಿಗಳು MLA ಅವರ ವಿಚಾರನ ಬದಿಗಿಟ್ಟು ಅವರ ಒಂದು ಹೋರಾಟದ ಫಲವಾಗಿ ಅರಸೀಕೆರೆಯಲ್ಲಿ ಒಂದು KB ಉದ್ಘಾಟನೆ ಆಯಿತು. ಅದೇ ದಿನ ಅಲ್ಲಿನ ಒಂದು ಸರ್ಕಾರಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಆಯಿತು. ಜೊತೆಗೆ ಸಂತೆ ಮಾರ್ಕೆಟ್ ಒಂದು ವಿಶಿಷ್ಟ ಕಟ್ಟಡ ಕೂಡ ಉದ್ಘಾಟನೆ ಆಯಿತು. ಇದೆಲ್ಲ ಗುಡಿಹಳ್ಳಿ ಹಾಲೇಶ್ ಅವರ ಪ್ರಯತ್ನ ಅಂತೇಳಿ ಕೆಲವೊಂದು ಜನ ಎಲ್ಲ ಹೇಳ್ತಾ ಇದ್ದಾರೆ. ಇದು ನಿಜ? ಇದು ನಾವು ಅರಸೀಕೆರೆ ಹೋಬಳಿ ಮಟ್ಟ, ಇದು ದೊಡ್ಡ ಇಡೀ ತಾಲೂಕಿಗೆ ದೊಡ್ಡ ಹೋಬಳಿ ಮಟ್ಟ ಇದು. ಅಲ್ಲಿ ಅತಿ ಹೆಚ್ಚು 2 ಡಿಗ್ರಿ ಕಾಲೇಜುಗಳಿದಾವೆ, 2 ಮತ್ತು PUC ಕಾಲೇಜ್ ಅದಾವೆ, ಪ್ರೌಢಶಾಲೆಗಳು ಇದೆ, ಪ್ರೈಮರಿ ಸ್ಕೂಲ್, ಟೇಷನ್ ಇದೆ, ಕೃಷಿ ಇಲಾಖೆ ಇದೆ, ಆಮೇಲೆ ಒಳ್ಳೆ ಶಂತಿ ಇದೆ. ಒಳ್ಳೆ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಗ್ರಾಮ ಇದು. ಹರಪನಹಳ್ಳಿ ತಾಲೂಕಿನೇ ದೊಡ್ಡ ಗ್ರಾಮ, ಮತ್ತು ಸಮುದಾಯ ಆರೋಗ್ಯ ಆಸ್ಪತ್ರೆಯೂ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಸಂದಾಣಿ ಬರ್ತಕ್ಕಂಥ ಪ್ರದೇಶ ಇದೆ ಅರಸೀಕೆರೆ. ನಾನು ಇಲ್ಲಿ ಪಕ್ಕದ ಕೆರೆಗುಡಿಹಳ್ಳಿ, ನಾನು ಅರಸೀಕೆರೆ ಅತಿ ಹೆಚ್ಚು ಬೆಳೆದಿರೋದು, ಅಲ್ಲೇ ಓದಿರೋದು. ನಾನು 5ನೇ ಕ್ಲಾಸಿಂದ ಹಿಡಿದು PUC ಸೆಕೆಂಡ್ PUC ಪೂರ್ತಿ ನಾನು ಶಿಕ್ಷಣನೇ ನಾನು ಅರಸೀಕೆರೆಯಲ್ಲಿ ಮಾಡ್ರೆ. ನಾನು ಅರಸೀಕೆರೆ ಬೇರೆ ಅಲ್ಲ, ಕೆರೆಗುಡಿಹಳ್ಳಿ ಬೇರೆ ಅಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಭಾಳ ನೆನೆಗುದಿಗೆ ಬಿದ್ದಿದ್ದು. ನಮ್ಮ 7 ಪಂಚಾಯತಿ ಹೆಂಗಾಗಿದೆ ಅಂದ್ರೆ, ಒಂದು ಇತ್ತಗೆ ವಿಧಾನಸಭಾ ಕ್ಷೇತ್ರ ಜಗಳೂರು, ಇದು ಪಾರ್ಲಿಮೆಂಟ್ ಲೋಕಸಭಾ ಕ್ಷೇತ್ರ ದಾವಣಗೆರೆ, ತಾಲೂಕು ಹರಪನಹಳ್ಳಿ, ಬಳ್ಳಾರಿ ಒಂದು ಸಲ ಆಯಿತು, ಆಮೇಲೆ ವಿಜಯನಗರ ಜಿಲ್ಲೆ ಇದೆ. ನಾವು ಅತಂತ್ರ ಸ್ಥಿತಿಗಳು, ಅದರಲ್ಲಿ ನಮ್ಮ 7 ಪಂಚಾಯತಿಗಳು ಇಲ್ಲಿ ರಾಜಕೀಯವಾಗಿ ಕೂಡ ಕೆಲಸ ಕಾರ್ಯಗಳು ಕಡಿಮೆ. ಇತ್ತೀಚೆಗೆ ಬಸ್ ಸ್ಟ್ಯಾಂಡ್ ಮಾಡ್ತಾವಂತೇಳಿ ಸರ್ಕಾರ ಅನುದಾನ ಹಾಕಿ ಅರ್ಧಂಬರ್ಧ ಮಾಡಿ 1,10,00,000 10 ಕೋಟಿನ ಹಾಕಿ ಅರ್ಧಂಬರ್ಧ ಮಾಡಿ ಗುತ್ತಿಗೆದಾರ ಅಧಿಕಾರಿಗಳು ಅದನ್ನ ಲೂಟಿ ಮಾಡಿ ಹೋದರು. ಅದು ಒಂದು ಸಮಸ್ಯೆ, ಅದು ನೆನೆಗುದಿಗೆ ಬಿದ್ದಿತ್ತು. KB ಸುಮಾರು ಒಂದು 5 ವರ್ಷ ಕೆಳಗೆ ಅದು KB ಪ್ರಾರಂಭವಾಗಿ ಅಲ್ಲಿನ ಕಂಬಗಳು ರೈತರು ಅದೇ ಸಮಸ್ಯೆ ಆಗಿದೆ, ಅದು ನೆನೆಗುದಿಗೆ ಬಿದ್ದಿತ್ತು. ಗ್ರಂಥಾಲಯ ಕಟ್ಟಡ ಆಗಿತ್ತು, ಅದು ಕೂಡ ನೆನೆಗುದಿಗೆ ಬಿದ್ದದ್ದು, ಉದ್ಘಾಟನೆ ಆಗಿದ್ದಿಲ್ಲ. ರಸ್ತೆಗಳು ಕೂಡ ಆಗಿದ್ದಿಲ್ಲ. ಅರಸೀಕೆರೆಯಿಂದ ಕಂಚಿಕೇರಿ ರಸ್ತೆ ಕೂಡ ಆಗಿದ್ದಿಲ್ಲ. ಇದೆಲ್ಲ ನಾವು ಮನಗಂಡು
ಇಲ್ಲಿರ್ತಕ್ಕಂಥ ಸ್ಥಳೀಯ ಅರಸೀಕೆರೆ ರೈತರು, ಅರಸೀಕೆರೆ ವಿದ್ಯಾರ್ಥಿಗಳು ಮತ್ತು ಈ ಅರಸೀಕೆರೆಯ ಯುವಜನತೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿನ ಜನರನ್ನ ನಾವು ಕರ್ಕೊಂಡು ನಿರಂತರವಾಗಿ ಹೋರಾಟ, ನಾಡ ಕಚೇರಿಗೆ ಮನವಿ ಪತ್ರ ಕೊಡೋದು ಮತ್ತು ಪಂಜಿನ ಮರಣಿಗೆ ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಮಾಡಿದ್ರು ಕೂಡ ಎಮ್ ಎಲ್ ಎಗಳು ಎಂ ಪಿಗಳು ಮಾತುಗಳು ಕೇಳ್ತಾ ಇದ್ದಲ್ಲ. ನಾವು ಹಾಗಾಗಿ ಒಂದು ಸಲ ನಾವು ಅಂಗಿ ಬಿಚ್ಚಿಕೊಂಡು ಅರಬತ್ತಲೆ ಮೆರವಣಿಗೆ ಮಾಡಿದ್ವಿ, ಅದು ಗಮನ ಸೆಳೀತು. ಒಂದು ಸಲ ಗ್ರಂಥಾಲಯದ ಮುಂದೆ ನಾವು ಇದನ್ನು ತಲೆ ಕೆಳ ಮಾಡಿ ಕಾಲು ಮ್ಯಾಕ್ ಮಾಡಿ ಅದನ್ನು ಹೋರಾಟ ಮಾಡಿದ್ವಿ. ಕೆ ವಿ ಮುಂದೆ ಹೋರಾಟ ಮಾಡಿದ್ವಿ, ನಿರಂತರ ಪಂಜಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಹಾಗಾಗಿ ಗುಡಳ್ಳಿ ಆಲಯಸಿಂದ ಅರಸೀಕೆರೆಗಳು ಕೆಲಸ, ಈ ಬಸ್ ಸ್ಟ್ಯಾಂಡು ಅಲ್ಲಿರ್ತಕ್ಕಂಥ ಎಷ್ಟೋ ದೂರದಿಂದ ಬಂದವರಿಗೆ ಮೂಲ ಮೂತ್ರ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಸಮಸ್ಯೆ ಇತ್ತು. ಅದು ಸಮಸ್ಯೆ ನಿರಂತರವಾಗಿ ಪತ್ರಿಕೆಯರು ಕೂಡ ಅತಿ ಹೆಚ್ಚು ಪ್ರಚಾರ ಕೊಟ್ಟರೆ, ಯಾಕಂದ್ರೆ ಸಮಸ್ಯೆ ಇದು, ವಾಸ್ತವ ಸಮಸ್ಯೆ ಇದು. ಅಲ್ಲಿರ್ತಕ್ಕಂಥ ಜನರು ಕೂಡ, ಎಲ್ಲ ರಾಜಕಾರಣಿಗಳು, ನಾನು ಎಲ್ಲ ಪಕ್ಷದವರು ಕೂಡ ನನಗೆ ನಮ್ಮ ಸಂಘಟನೆಗೆ ಹೋರಾಟಗಳಿಗೆ ಬೆಂಬಲ ಕೊಟ್ಟು ಹೋರಾಟ ಮುಂಚೂಣಿಯಾಗಿ ಬಂದು ಮಾಡಿದರು. ಹಾಗಾಗಿ ಜಿಲ್ಲಾಧಿಕಾರಿಗಳು ಇತ್ತೀಚಿನ ದಿವಾಕರ್ ಸಾಹೇಬರು ಕೂಡ ಮತ್ತು ತಹಸೀಲ್ದಾರರು AC ಸಾಹೇಬರು ಕೂಡ ಹೇಳಿದ್ರು ಕೂಡ ರಾಜಕೀಯವಾಗಿ ಕೆಲಸ ಆಗ್ತದಲ್ಲ, ಅವರೇ ದಿವಾಕರ್ MLA ಕರೆಸ್ಕೊಂಬಂದು ಜನಸ್ಪಂದನೆ ಕಾರ್ಯಕ್ರಮವಾಗಿ ಇವತ್ತು KB ಉದ್ಘಾಟನೆ ಆಗಿದೆ, ಗ್ರಂಥಾಲಯ ಉದ್ಘಾಟನೆ ಆಯಿತು, ರಸ್ತೆಗಳಾಯಿತು, ಆಮೇಲೆ ಈ ಬಸ್ ಸ್ಟ್ಯಾಂಡು ಕೂಡ ಇವತ್ತು ಶೀಘ್ರದಲ್ಲಿ ಉದ್ಘಾಟನೆ ಆಗ್ತದೆ. ಆಮೇಲೆ ಇನ್ನೂ ರಸ್ತೆ ಸಣ್ಣ ಪುಟ್ಟ ಆಗೋದಿದೆ, ಮುಂದಿನ ದಿನಗಳಲ್ಲಿ ಮಾಡ್ತಾವೆ ಅಂತ ಹೇಳಿದ್ದಾರೆ. ಅಲ್ಲಿ ಹಂಗಾಗಿ ಹೋರಾಟದ ಹಿನ್ನೆಲೆಯಿಂದ ಆಗಿರೋದು, ಗುಡಳ್ಳಿ ಆಲಯಸಿಂದ ಅಂತಲ್ಲ. ಹಾಗಾಗಿ ದಿವಾಕರ್ ಸಾಹೇಬರು ಕೂಡ ಅವರಿಗೆ ಇಂಟ್ರೆಸ್ಟಿಂದನ ಅರಸೀಕೆರೆ ಹೋಬಳಿ ಇನ್ನು ನಾಡ ಕಚೇರಿ ಆಗಬೇಕು, ಅದ್ರ ಬಗ್ಗೆ ನಮ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಹಾಸ್ಟೆಲ್ ಆಗಬೇಕು, ಹೋರಾಟ ಮಾಡ್ತಾಯಿದ್ವಿ. ಇನ್ನೂ ಸಮಸ್ಯೆಗಳು ತುಂಬ ಇದೆ. ನಿರಂತರವಾಗಿ ರೈತರು ಹೋರಾಟ ಚಳವಳಿ ಮುಖಾಂತರ ಕರ್ಕೊಂಡು ಹೋರಾಟ ಎಲ್ಲ ಸಂಘಟನೆಗಳು ಕರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೋರಾಟ ಮಾಡ್ತೀವಿ. ಹಾಗಾಗಿ ಗುಡಳ್ಳಿ ಆಲಯಸಿಂದನ ಹಾಗೆಲ್ಲ ಎಲ್ಲರೂ ಸೇರಿ ಮಾಡಿದ್ದೀವಿ. ಹೆಚ್ಚು ಪತ್ರಿಕೆಯರು ಕೂಡ ಭಾಳ ಪ್ರಚಾರ ಮಾಡಿ, ನಿಮ್ಮಂಥ ಯುವಕರು ಕೂಡ ಸೇರಿ ಬೆಂಬಲ ಕೊಟ್ಟದ ಎಲ್ಲರೂ ಸೇರಿ ಮಾಡೋದ್ರಿಂದ ಆಗಿರೋದು. ಹಾಗಾಗಿ ದಿವಾಕರ್ ಸಾಹೇಬರು ಇಲ್ಲಿ ಹೋರಾಟ ಚಳವಳಿ ಹೆಚ್ಚು ಇರೋದ್ರಿಂದ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಹರಪನಹಳ್ಳಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸಾಧನೆ, ಅದರ ಸೃಷ್ಟಿ, ಅದರ ಕೆಲಸ ಕಾರ್ಯಗಳು, ಜೊತೆಗೆ ಗುಡಿಹಳ್ಳಿ ಆಲೇಶ್ ಅವರು ಈ ಸಂಘಟನೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ದಾರೆ, ಯಾವೆಲ್ಲ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅವರಿಂದ ಯಾವ್ಯಾವ ಕೆಲಸಗಳೆಲ್ಲ ಆಗಿದ್ದಾವೆ, ಅವರು ನೊಂದವರ ಧ್ವನಿ ಯಾವ ರೀತಿ ಆದರು, ಅವರು ಗುಡಿಹಳ್ಳಿ ಆಲೇಶ್ ಯಾವ ರೀತಿ ಆದರು, ಜೊತೆಗೆ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಯಾವ ರೀತಿ ಎಲ್ಲ ಕೆಲಸ ಮಾಡಿದ್ರು, ಜೊತೆಗೆ ಯುವ ಜನರಿಗೆ ಆ ಪಕ್ಷಕ್ಕೆ ಸೇರ್ಪಡೆಯಾದರೆ ಯಾವೆಲ್ಲ ಸಿದ್ಧಾಂತಗಳಿವೆ ಅನ್ನೋದೆಲ್ಲ ಅವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಈ ಮಾಧ್ಯಮ ಕ್ರಾಂತಿ TV ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಒತ್ತಿ ನಮ್ಮ ಎಲ್ಲ ಯಾವುದೇ ವಿಡಿಯೋಗಳನ್ನು ಬಿಡುಗಡೆಗೊಂಡ ನಂತರ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಿ.